ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೋಷಕರೇ, ಇದು ನೀವು ನೋಡಲೇಬೇಕಾದಂತ ಸುದ್ದಿ. ನೀವು ನಿಮ್ಮ ಪುಟ್ಟ ಮಕ್ಕಳನ್ನ ಡೇ ಕೇರ್ನಲ್ಲಿ ಬಿಡ್ತಾ ಇದ್ದೀರಾ. ಡೇ ಕೇರ್ನಲ್ಲಿ ನಿಮ್ಮ ಮಕ್ಕಳು ಎಷ್ಟು ಸುರಕ್ಷಿತರಾಗಿರ್ತಾರೆ ಗೊತ್ತಾ? ಮಕ್ಕಳು ಅಳಬಾರದು ಅಂತ ಏನ್ ಮಾಡಿದ್ದಾರೆ ಗೊತ್ತಾ? ಈ ಡೇ ಕೇರ್ನ ದೃಶ್ಯ ನೋಡಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ರಜೆ ಇದೆ, ನಾವು ಕೆಲಸಕ್ಕೆ ಹೋಗ್ಬೋದು, ಆರಾಮಾಗಿ ಮಕ್ಕಳನ್ನ ಡೇ ಕೇರ್ನಲ್ಲಿ ಬಿಟ್ಟು ಅಂತ ಹೇಳಿ ಬಹಳ ಪೋಷಕರು ಮಕ್ಕಳನ್ನ ಡೇ ಕೇರ್ನಲ್ಲಿ ಬಿಡ್ತಾರೆ. ಆದ್ರೆ ಅಲ್ಲಿ ಎಷ್ಟು ಸುರಕ್ಷಿತವಾಗಿರ್ತಾರೆ ಮಕ್ಕಳು. 2 ವರ್ಷದೊಳಗಿನ ಸುಮಾರು 53 ಪುಟ್ಟ ಮಕ್ಕಳ ಕೈಕಾಲು ಕಟ್ಟಿ ಚಿತ್ರಹಿಂಸೆಯನ್ನ ಕೊಡ್ತಾರೆ. 2 ವರ್ಷದ ಒಳಗಿನ 53 ಪುಟ್ಟ ಮಕ್ಕಳ ಕೈಕಾಲು ಕಟ್ಟಿ ಚಿತ್ರಹಿಂಸೆಯನ್ನ ನೀಡಿದ್ದಾರೆ. ಮಕ್ಕಳನ್ನ ಪ್ರಾಣಿಗಳಂತೆ ನೆಲದ ಮೇಲೆ ಮಲಗಿಸಿ ಅಮಾನವೀಯವಾಗಿ ಕೃತ್ಯ ಎಸಗಿರೋದು. ಡೇ ಕೇರ್ ಮೇಲೆ ದಿಢೀರ್ ದಾಳಿಯಲ್ಲಿ ಭೀಕರ ದೃಶ್ಯ ಬಯಲಾಗಿದೆ. ಸದ್ಯ ಮಕ್ಕಳನ್ನ ರಕ್ಷಿಸಿ ಡೇ ಕೇರ್ ಮಾಲೀಕ ಸೇರಿ 13 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇಂಡೋನೇಷ್ಯಾದ ಲಿಟಲ್ ಅರೇಶಾ ಡೇ ಕೇರ್ನಲ್ಲಿ ಅಮಾನವೀಯ ಕೃತ್ಯ ನಡೆದಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡಿ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ್ಯಾರು ಹೆಂಗಿರ್ತಾರೋ ಯಾರಿಗ್ ಗೊತ್ತು. ನೋಡಿ, ಅಲ್ಲಿ 2 ವರ್ಷದ ಒಳಗಿನ ಪುಟ್ಟ ಮಕ್ಕಳನ್ನ ಡೇ ಕೇರ್ನಲ್ಲಿ ಯಾವ ರೀತಿಯಾಗಿ ಕಟ್ಟಿ ಕೈಕಾಲು ಕಟ್ಟಿ ಮಲಗಿಸಿಬಿಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದು. ಹಾಗಾಗಿನೇ ಮಕ್ಕಳು ಪೋಷಕರ ಮೇಲೆ, ಈ ಡೇ ಕೇರ್ನ ಮೇಲೆ ಕಣ್ಣಿಡಬೇಕು. ಎಲ್ಲೆಲ್ಲಿ ಕಳಿಸ್ತಾರೋ ಮಕ್ಕಳನ್ನ ಡೇ ಕೇರ್ ಹೆಸರಿನಲ್ಲಿ, ಯಾವ್ಯಾವ ಸ್ಕೂಲ್ಗಳು ಅಥವಾ ಈ ರೀತಿಯಾದಂಥ ಈ ಡೇ ಕೇರ್ ನಡೆಸ್ತಾ ಇರ್ತಾರಲ್ಲ ಅಂಥವ್ರ ಮೇಲೆ ಕಣ್ಣಿಡಬೇಕು. ಇಲ್ಲ ಅಂತ ಅಂದರೆ ಹೀಗೆ ಆಗೋದು. ನೋಡಿ ಅಲ್ಲಿ ಹೆಂಗೆ ಕಟ್ಟಿದ್ದಾರೆ ನೋಡಿ. 2 ವರ್ಷದ ಒಳಗಿನ ಪುಟ್ಟ ಮಕ್ಕಳನ್ನು ಕೈ ಕಟ್ಟಿದ್ದಾರೆ, ಕಾಲು ಕಟ್ಟಿದ್ದಾರೆ. ಮಕ್ಕಳು ಓಡಾಡುವಂಥ ಪ್ರಯತ್ನ ಮಾಡ್ತಾ ಇರ್ತವೆ ಆ ಏಜ್ನಲ್ಲಿ. ಈಗ ಓಡಾಡಬೇಕು ಅನ್ನೋ ಆಸೆ ಓಡಾಡ್ತಾ ಇರ್ತವೆ. ಸೊ ಹೆಂಗೆ ಕೈಕಾಲು ಕಟ್ಟಿ ಮಲಗಿಸ್ಬಿಟ್ಟಿದ್ದಾರೆ ನೋಡಿ ಮಕ್ಕಳನ್ನು. ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಕ್ಕಳು ಅಳಬಾರದು ಅನ್ನೋ ಥರ, ಎಲ್ಲೂ ಎದ್ದು ಓಡಾಡಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದಲ್ಲ ಡೇ ಕೇರ್ ನಡೆಸೋರಿಗೆ. ಸೊ ಹಾಗಾಗಿ ಅವ್ರನ್ನ ಕೈಕಾಲು ಕಟ್ಟಿ ಮಲಗಿಸ್ಬಿಟ್ಟಿದ್ದಾರೆ. ಅವ್ರ ತಂದೆ ತಾಯಿಗಳಂತೂ ಬರಲ್ಲ, ಬಂದರೂ ಅವ್ರನ್ನ ಒಳಗೆ ಬಿಡಲ್ಲ. ಅದಾದ ನಂತರ ಮಕ್ಕಳನ್ನ ತಂದು ಕೊಡ್ತಾರೆ ಹೊರಗಡೆ ಅಷ್ಟೇ. ನೋಡಿ ಹೆಂಗೆ ಕಟ್ಟಿದ್ದಾರೆ ನೋಡಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? 2 ವರ್ಷದ ಒಳಗಿನ ಸುಮಾರು 53 ಪುಟ್ಟ ಮಕ್ಕಳಿದ್ದಾರೆ. ಕೈಕಾಲು ಕಟ್ಟಿ ಚಿತ್ರಹಿಂಸೆ ಅವ್ರದ್ದು ನೆಲದ ಮೇಲೆ ಮಲಗಿಸಿದ್ದಾರೆ. ಸದ್ಯ ಈಗ ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ. ಡೇ ಕೇರ್ ಮಾಲೀಕ ಸೇರಿದಂತೆ 13 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಈ ಘಟನೆ ಇಂಡೋನೇಷ್ಯಾದ ಲಿಟಲ್ ಅರೇಶಾ ಡೇ ಕೇರ್ನಲ್ಲಿ ನಡೆದಿರುವಂಥದ್ದು.